ಏಯ್ ಏನ್ ಮಾಡ್ತಿದ್ಯಾ? ನನ್ನನ್ನು ಯಾಕೋ ಹೀಗೆ ಕಟ್ಟಾಕಿದ್ಯಾ? ಏನು ಗೊತ್ತಾಗ್ತಿಲ್ವಾ? ಏನ್ ಗೊತ್ತಾಗ್ಬೇಕಿತ್ತು? ಕನ್ಫ್ಯೂಸ್ ಆಗ್ತಿದ್ಯಾ? ಆಗ್ಲೇಬೇಕು. ಮೊದಲೇ ಎತ್ತಾಕೊಂಡು ಬಂದಿದ್ರೆ ಶಾಕ್ ಆಗ್ತಿತ್ತಾ? ಏನು ಹೇಳ್ತಿದ್ಯಾ? ನನಗೇನೋ ಅರ್ಥ ಆಗ್ತಿಲ್ಲ. ಓ ಇನ್ನೂ ಅರ್ಥ ಮಾಡಿಸ್ಲಿಲ್ಲ ಅಂದ್ರೆ ಇನ್ನು ಯಾವಾಗಪ್ಪ ಅರ್ಥ ಮಾಡಿಸ್ಲಿ? ಸರಿ, ಇನ್ನು ಕೆಲವೇ ಕ್ಷಣದಲ್ಲಿ ನೀನು ಸಾಯ್ತೀಯ. ಹೇಳ್ತೀನಿ ಕೇಳು. ಸಂಜು, ನಿನ್ನ ತಂಗಿ ಹೆಸರೇನಂದೆ? ನಮಿತನ? ಏನದು? ಏಯ್, ನನ್ನ ತಂಗಿ ನಿಮ್ಮೆ ನಿರ್ಮಲಾ. ಏಯ್, ಅವಳಿಗೇನೋ ಮಾಡ್ದೆ? ಏಯ್ ಕೂಲ್ ಬೇಬಿ. ಸದ್ಯಕ್ಕೆ ಆ ಸೀನು ಸೆನ್ಸಾರ್ ಹತ್ರ ಇದೆ. ಎ ಸರ್ಟಿಫಿಕೇಟ್ ಬರುತ್ತೋ US ಸರ್ಟಿಫಿಕೇಟ್ ಬರುತ್ತೋ ಗೊತ್ತಿಲ್ಲ. ಕಾದ್ ನೋಡೋಣ. ಈಗ ಅಣ್ಣ ತಂಗಿ ಸೀನ್ ಓಡ್ತಾ ಇಲ್ಲ, ಅದಕ್ಕೆ ಅಣ್ಣನ್ ಕಿತ್ತಾಕನ ಅಂತ ಎತ್ತಾಕೊಂಡು ಬಂದಿದ್ದೀನಿ. ಏಯ್, ನನ್ನ ತಂಗಿ ನಿನ್ಗೇನೋ ಮಾಡಿದಾಳೆ? ನಿನ್ಗೇನು ಮಾಡಿದಾಳೆ? ಅವಳು ಹಿಂದೆ ಯಾಕೆ ಬಿದ್ದಿದ್ಯಾ? ಅವಳನ್ನ ಲವ್ ಮಾಡ್ತಿದ್ಯಾ? ನೀನು ಲಬೋ ಲಬೋ ಅಂತ ಬಾಯಿ ಪಡ್ಕೊಂಡ್ರು ನಾನು ಅವಳನ್ನ ಲವ್ ಮಾಡಲ್ಲ. ಮತ್ತ್ಯಾಕೆ ಅವಳಿಂದ ಬಿದ್ದಿದ್ಯಾ? ಯಾಕೆ ಬಿದ್ದಿದ್ದೀನ? ಅವಳು ನನಗೆ ಚಪ್ಪಲಿ ಹೊಡೆದಿದ್ದ ನಾನು ಇನ್ನೂ ಮರ್ತಿಲ್ಲ. ಇನ್ನೂ ಅರ್ಥ ಆಗಿಲ್ವಾ? ಸರಿ, ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊ. ಇದಕ್ಕೆ ಹೊಡೆದು ಬಿಡ್ಲು ಗುರು. ತಾಯಣ್ಣ, ನನ್ನ ತಂದೆ ತಾಯಿಗೆ ಕೇರ್ ಮಾಡದೇ ಇರೋ ಮಗ ಇನ್ಯಾರೋ ಬೀದಿ ಬೇಕಾದ್ರೆ ನನ್ನ ಕೆನ್ನಿಗೆ ಹೊಡಿತಾಳೆ ಅಂದ್ರೆ ಎಷ್ಟು ಕಾಂಚಲಿ ಇರಬೇಕು. ಅದಕ್ಕೆ ನಾನು ನಿನ್ನ ಕರ್ಕೊಬಂದು ಅವಳ ಮೇಲೆ ಇರೋ ಕೋಪನ ನಿನ್ನ ಮೇಲೆ ತೀರ್ಸ್ಕೊತಾ ಇದ್ದೀನಿ. ನೋಡು ದುಷ್ಯಂತ್, ಇದೆಲ್ಲ ಸರಿಗಿರಲ್ಲ ನೋಡು. ಈಗ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ನಿನ್ನ ಏರಿಯಾದಲ್ಲಿ ಹೊಡಿದೆ, ಇಲ್ಲಿ ಕರ್ಕೊ ಬಂದಿದ್ದು. ನೀನಾಗೆ ಬರೋ ಹಾಗೆ ನಾಟಕ ಮಾಡಿದ್ದು. ನೋಡ್ ಸಂಜು, ನಾನು ನಿನ್ನ ಈಗ ಕೊಲೆ ಮಾಡ್ತೀನಿ. ಅದೇ ಆದಿತ್ಯ ಎಲ್ಲಿದ್ದಾರೆ? ಆದಿತ್ಯಪ್ಪನು ಇಲ್ಲಿ ಕೆಲಸ ಮಾಡ್ತಾ ಇದ್ದಿದ್ ಕಾವೇರಿ ಪ್ರೀತಿ ಮಾಡ್ತಾ ಇದ್ರಂತೆ. ಆದ್ರೆ ಏನಾಯ್ತೋ, ಸುಟ್ಟೋದ್ರಂತೆ. ಏನು, ಸುಟ್ಟು ಹೋದ್ರ? ಹೌದು, ನೀವಿಬ್ರು ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ. ಅವರಿಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರು. ಅವರಿಬ್ರು ಪ್ರೀತಿಯಿಂದ ಹಕ್ಕಿಗಳ ಥರ ಮಾತಾಡ್ಕೊಂಡು ಕೂತಿದ್ರು. ಅವನು ಹಣ್ಣು ತಂದ, ಇಬ್ರು ಹಂಚ್ಕೊಂಡು ತಿಂತಿದ್ರು. ಅವನು ಅವಳ ಕಣ್ಣೇ ನೋಡ್ತಿದ್ದ. ಅವಳಿಗೂ ನೋಡಬೇಕು ಅಂತ ಆಸೆ, ಆದರೆ ಭಯ, ನಾಚಿಕೆ. ಅಷ್ಟೊತ್ತಿಗೆ ಬೆಂಕಿ, ಇಡೀ ಮನೆಗೆ ಬೆಂಕಿ ಬಿತ್ತು. ಬೆಂಕಿ, ಅಯ್ಯೋ ಬೆಂಕಿ, ಬೆಂಕಿ!
ಚೆನ್ನಾಗಿ ಶ್ಲೋಕ ಹೇಳ್ತಿದ್ದವನು ನಿಂಗೇನಾಯ್ತು? ಆಗ ನಮ್ಮ ನಾಲಿಗೆನೇ ತಿರುಗ್ತಾ ಇರಲಿಲ್ಲ, ನೀನ್ ಮಾತ್ರ ಒದ್ದಕ್ಕೂ ಹೇಳ್ಕೊಂಡೇ ಹೋಗ್ತಿದ್ದೆ. ಈಗೇನಾಯ್ತು ಆದಿತ್ಯ? ರೇ ಹೇಳಿದ್ನಲ್ರೇ ನನ್ಗೆ ಯಾವ ಶ್ಲೋಕನೂ ಬರಲ್ಲ. ನೋಡ್ರಿ ಈ ಮುಖ ನೋಡ್ರಿ, ಈ ಮುಖ ನೋಡ್ರೆ ಶ್ಲೋಕ ಹೇಳೋ ಥರ ಕಾಣುತ್ತಾ? ಆ ಮಹೇಂದ್ರ ಅವ್ರು ಏನೇನೋ ಹೇಳ್ತಾರೆ, ನೀವು ಅದೇ ಥರ ಆಡ್ತೀರ. ನೋಡು, ನಿನಗೇನು ಬರುತ್ತೆ ಬರಲ್ಲ ಅನ್ನೋದು ನಿನ್ನನ್ನು ಅಷ್ಟು ವರ್ಷದಿಂದ ನೋಡ್ತಿರೋ ನನಗೆ ಚೆನ್ನಾಗಿ ಗೊತ್ತು. ಈಗ ನೀನು ಮರ್ತೋಗಿದೀಯ. ಯಾವತ್ತೂ ದೇವ್ರ ಶ್ಲೋಕನ ಅಷ್ಟು ಸುಲಭದಲ್ಲಿ ಮರೆಯೋಕ್ಕಾಗಲ್ಲ. ಅದರಲ್ಲೂ ನಿನ್ನಂಥ ಸಂಸ್ಕಾರಸ್ಥನಂತೂ ಮರೆಯೋಕ್ ಸಾಧ್ಯನೇ ಇಲ್ಲ. ಈಗ ಹೇಳೋ ಆದಿತ್ಯ, ಕರಗ್ರೇ ವಸತೆ ಲಕ್ಷ್ಮೀ. ನಂಗೆ ಬರಲ್ಲ. ಮನೇಲಿ ಅವ್ರ ಕಾಟ ತಡೆಯೋಕ್ಕಾಗಲ್ಲ ಅಂತ ನಿಮ್ಮ ಜೊತೆ ಬಂದ್ರೆ ನೀವು ಅದೇ ಹೇಳಿಸ್ತೀರಾ. ನೀವೇನಾದ್ರು ನನ್ನ ಬಿಡ್ಲಿಲ್ಲ ಅಂದ್ರೆ ನಾನು ಈ ಮರ ಹತ್ಬಿಟ್ಟು ಸತ್ತೋಗ್ಬಿಡ್ತೀನಿ. ಅಯ್ಯಯ್ಯೋ ಆದಿತ್ಯ, ಗೊತ್ತಪ್ಪ, ನೀನ್ ಕೆಳಗಿದ್ರೇನೆ ನಿನ್ನನ್ನು ಹಿಡಿಯೋದ್ ಕಷ್ಟ. ಇನ್ನು ಮರದ ಮೇಲೆ ಹೋದ್ರೆ ನಾನು ಏನಪ್ಪ ಮಾಡೋದು? ಬಾರೋ ಆದಿತ್ಯ, ಬಾಪ. ನಾನ್ ಕರೆದ್ರೂ ಬರಲ್ವಾ? ಅಬ್ಬ, ನೋಡು, ಪ್ರೀತಿಯಿಂದ ನಿನ್ನನ್ನು ಕೇಳ್ಕೊಳ್ತೀನಿ. ಹೇಳೋ, ಕರಗ್ರೇ ವಸತೆ ಲಕ್ಷ್ಮೀ. ನೀವು ಯಾಕೋ ನನ್ನ ಬಿಡಂಗೆ ಕಾಣಿಸ್ತಿಲ್ಲ. ಸರಿ, ಕಾರಾಗೃಹ ವಸತ ಲಕ್ಷ್ಮಿ. ಅಯ್ಯೋ, ಕಾರಾಗೃಹ ಅಂದ್ರೆ ಜೈಲು ಕಣಪ್ಪ. ಕರಗ್ರೇ ವಸತೆ ಲಕ್ಷ್ಮಿ ಹೇಳೋ. ಕರಾಗ್ರೆ ವಸತೆ ಲಕ್ಷ್ಮಿ. ಮುಂದೆ ಹೇಳು, ಕರ ಮಧ್ಯೆ ಸರಸ್ವತಿ. ಕರ್ರ ಅಲ್ಲಿ ನೋಡಿದ್ವಲ್ಲ ಜಾಗ, ಅದು ನಿಮ್ದೇನಾ? ಈಗ ಗೊತ್ತಪ್ಪ, ನಾನೇನೋ ಹೇಳ್ತಿದ್ರೆ ನೀನೇನೋ ಹೇಳ್ತಿದ್ಯಲ್ಲ, ಅದು ನಮ್ದಲ್ಲ. ಮತ್ತೆ ಇನ್ಯಾರದು? ನಿಂದು. ಆ ತೋಟ ನಂದು. ನಾನು ಕೇಳಿದ ಕಾಫಿ ತೋಟ, ಕಾಫಿ ಲೋಟ ಅಲ್ಲ. ಬೈಟ್ ಕಾಫಿ ಕುಡಿಯೋಕ್ಕೆ ಲಾಟ್ರಿ ಹೊಡಿಯೋನ್ಗೆ ಕಾಫಿ ತೋಟ ಬರ್ಕೊಡಕ್ ಹೊರಟಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಏನ್ ಹೇಳ್ತಿದ್ಯಾ ಆದಿತ್ಯ? ಹಾಗೆಲ್ಲ ಮಾತಾಡಬಾರ್ದು. ಸರ್, ನೀವೇನಿಲ್ಲಿ? ನಾನು ಇವನ ಬಗ್ಗೆ ಏನು ಮಾತಾಡ್ಬಿಟ್ನೋ ಏನೋ, ಅದಕ್ಕೆ ಕೋಬ್ರಾ ಬಾಯಿ ಹಾಕಕ್ಕೆ ಅಟ್ಟಿಸ್ಕೊಂಡು ಬಂದಿದೆ. ಅವಮಾನ ಮಾಡಿಸ್ಕೊಂಡು ಇಲ್ಲೇ ಇರಕ್ಕೆ ನಿಮ್ ತರ 3 ಬಿಟ್ಟು ದೊಡ್ಡವನಾಗಿಲ್ಲ ನಾನು. ಸ್ವಾಭಿಮಾನದಿಂದ ಬದುಕ್ತಿದ್ದೀನಿ, ಹಂಗೆ ಇರ್ತೀನಿ. ಗುಡ್ ಬೈ.